ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೇಯಸ್ ಆಟ ಆಡಕ್ ಕರೀತಾ ಇದ್ದಾರೆ, ನಾನು ಹೋಗ್ತೀನಿ. ಸರಿ ಹೋಗ್ಬಿಡ್ತಾ. ನಮ್ 3 ಜನದೊಂದು ಫ್ಯಾಮಿಲಿ ಫೋಟೋ ಈ ಗೋಡೆ ಮೇಲೆ ಹಾಕೋಣ. ಎಲ್ಲಾ ಕಡೆ ನನ್ನ ಸಿಹಿ ಫೋಟೋಸ್ ಮಾತ್ರ ಆಯ್ತು. ಮನೆ ಶಿಫ್ಟ್ ಮಾಡ್ಬೇಕಿದ್ರೆ ಎಲ್ಲ ತಗೊಂಡ್ ಹೋಗಿದ್ದೀವಿ. ಈ ಗೋಡೆಗಳೆಲ್ಲ ಖಾಲಿಯಾಗಿರೋದು ನೋಡಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರಾ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ತಗೋಬರೋಣ. ಹೇಗಿದ್ರು ಈ ಮನೆ ಪೂರ್ತಿ ಬ್ಯೂಟಿಫುಲ್ ಮೆಮರೀಸ್ ಇದೆ. ತೊಂದರೆ ಆಯ್ತು. ಈ ಮನೇಲಿ ಒಂದೊಂದು ಜಾಗದಲ್ಲಿ ನಿಂತರು ಸಾವಿರಾರು ಮೆಮರೀಸ್ ಕಣ್ಮುಂದೆ ಬರುತ್ತೆ ಗೊತ್ತಾ. ಸೀತಾ, ಯಾಕೆ ನೀವು ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ? ಇದೇ ಪ್ರಶ್ನೆನ ಎಷ್ಟು ಸಲ ಕೇಳ್ತೀರಾ ನೀವು? ಫಸ್ಟ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಪ್ಪ. ಯಾಕೆಂದ್ರೆ ನಾನು ರಾಮ್ ಹೆಂಡ್ತಿ, ಅದಕ್ಕೆ ಯು ಮೇಕ್ ಮೀ ಫೀಲ್ ಬ್ಯೂಟಿಫುಲ್. ಸೊ ನನ್ನಿಂದ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಅಂತ ಆಯ್ತು. ಈಗ ಅರ್ಥ ಆಯ್ತು ನೋಡಿ. ಈ ತರ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಬಾಯಿ ಮುಚ್ಚಕ್ಕೆ ನೋಡ್ತಾ ಇದ್ದೀರಾ. ನಿಮ್ ಬಾಯಿ ಮುಚ್ಚಕ್ಕಾಗತ್ತಾ ನಾನು? ಮದುವೆ ಮನೆಯಲ್ಲಿ ಮರ್ತು ಬಿಟ್ರ? ಒಂದಲ್ಲ, ಎರಡಲ್ಲ, 3 ಹೇಗ್ ಮರೆಯೋದಕ್ಕಾಗತ್ತೆ? ನೆನ್ ಮರ್ತಿಲ್ಲ. ನಾನು ಮರ್ತಿಲ್ವಲ್ಲ. ನೀವು ಓಕೆ ಅಂದ್ರೆ ನಾನು ಈಗ ಕೊಡೋದಕ್ಕೆ ರೆಡಿ ಇದ್ದೀನಿ. ಯೂಶಲಿ ಯಾರಾದ್ರೂ ಏನಾದ್ರು ಕೊಟ್ರೆ ನಾನು ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ಅದೇ ನಿಮ್ ಕೇಸಲ್ಲಿ ವಾಪಸ್ ಕೊಡಕ್ ಆಗಿಲ್ಲ. ಬಟ್ ನಾನು ಮರ್ತಿಲ್ಲ. ನೀವು ಓಕೆ ಅಂದ್ರೆ ಈಗ ನಾನು ಕೊಡ್ತೀನಿ. ಮೇ ಐ? ರಾಮ್ ರಾಮ್ ಸೀತಾ, ರಾಣಿ ತರ ಕಾಣಿಸ್ತಿದೀಯ. ಮದ್ವೆ ಆದ್ಮೇಲೆ ಚೇಂಜ್ ಆಗಿದೀಯ ಬಿಡು. ಇರ್ಲಿ, ಅಂತಸ್ತಕ್ ತಕ್ಕಂಗೆ ಅವತಾರ ಅಲಂಕಾರ ಇರ್ಬೇಕಂತೆ. ಚೆನ್ನಾಗಿದೆ. ಅಳಿಯಂದ್ರೆ ನೀವು ಚೆನ್ನಾಗಿದ್ದೀರಾ? ಐ ಆಮ್ ಫೈನ್. ನೀವು? ಏನೋ ಸುಮಾರಾಗಿದೀವಿ ಬಿಡಿ. ಯಾಕದ್ಕೆ ಏನಾಯ್ತು? ಏನಿಲ್ಲ ಬಿಡು, ನಮ್ಗೆ ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಳಿಯಂದ್ರೆ ಈ ಮನೆನ ಸೀತಂಗೆ ಬರ್ಕೊಟ್ರಂತೆ. ಯಾ, ಬಂಗಾರದ ಮನುಷ್ಯ ಅಂದ್ರೆ ನೀವೇ ನೋಡಿ. ಇದ್ರಲ್ಲಿ ವಾಪಸ್ ಕೊಡೋದೇನ್ ಬಂತು? ಈ ಮನೆ ಅವ್ರದೇ ಅಲ್ವಾ? ಅದು ನಿಜಾನೇ. ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಸೀತಾ ತವ್ರ ಮನೆಗ್ ಬಂದಿದ್ದಾಳೆ. ಆರತಿ ಮಾಡೋಣ ಅಂದ್ರೆ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ನಾವಾದ್ರೂ ಈ ಮನೆಯಲ್ಲಿ ಇದ್ದಿದ್ರೆ ಸೀತನ್ನ ವಿಚಾರಿಸ್ಕೊತಿದ್ವಿ, ಕರ್ದು ಕಳ್ಸಿ ಮಾಡ್ತಿದ್ವಿ. ಆದ್ರೆ ಏನ್ ಮಾಡೋದು, ಸೀತಾ ಒಪ್ಪಿದಿದ್ರೆ ನಾವು ಈ ಮನೆನ ನಮ್ಮನೇನೆ ಅನ್ಕೊಂಡು ಜೋಪಾನ ಮಾಡ್ತಿದ್ವಿ. ಈಗ ನೋಡಿ ಮನೆ ಖಾಲಿ ಹೊಡಿತಿದೆ. ಅದು ಸರಿನೇ, ಸ್ವಂತ ಮನೆ ಅನ್ನೋದು ನಮ್ಮ ಹಣೆನಲ್ಲಿ ಎಲ್ಲಿ ಬರ್ದಿದೆ ಹೇಳಿ? ಅದು ಅಲ್ಲದೆ ಈ ತಿಂಗಳಿಂದ 4,000 ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಈಗ ನಿಂತ ಕಾಲ ಮೇಲೆ 4,000 ಜಾಸ್ತಿ ಮಾಡಿದ್ರೆ ಎಲ್ಲಿಂದ ಕೊಡೋದು ಹೇಳಿ? ನಿಮ್ಮ ಅಣ್ಣ ದುಡಿಯೋ ಚಂದ ನಿನಗೆ ಗೊತ್ತಲ್ವಾ? ಅಮ್ಮ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ಬೇಕು ಅಂತ ಡೈರೆಕ್ಟ್ ಆಗಿ ಕೇಳಿ, ನಾನು ಕೊಡ್ತೀನಿ. ಒಂದು 50,000 ಬೇಕಿತ್ತು ಈ ತಿಂಗಳಿಗೆ. ಆದ್ರೂ ನಿಮ್ಮ ಹತ್ರ ಹೇಗ್ ತಗೊಳತ್ ಬಿಡಿ. ಅಮ್ಮ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನಾನು ಕೊಡ್ತೇನೆ. ಅಳಿಯಂದ್ರೆ ನೀವು ನಿಜವಾಗ್ಲೂ ದೇವರಂತ ಮನುಷ್ಯ ನೋಡಿ. ಬನ್ನಿ ಬನ್ನಿ, ಅಜ್ಜಿ ಕಾಫಿ ಮಾಡಿದ್ದಾರೆ. ಕಾಫಿ ಕುಡಿತಾ ಕುಡಿತಾ ಮಾತಾಡೋಣ. ಬನ್ನಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.